ಕರೆಂಟ್ ಫ್ರೀ ಇದೆ, ಅರ್ಧ ಕಟ್ತೀವಿ, ಹ್ಮ್ ಅರ್ಧ ಇದೆ. ಹ್ಮ್ ಗೃಹಲಕ್ಷ್ಮಿ ಅಮೌಂಟ್ ಕೇಳಲಿಲ್ವಾ ನೀವು ಯಾರಿಗೂ? ಕೇಳ್ದ, ಅಯ್ಯೋ ಹೋಗಮ್ಮ ಅಂದರು. ಒಂದು ತಿಂಗಳು ತಗೊಂಡಿಲ್ಲ ನಾನು. ಬಾಡಿಗೆ ಕಟ್ಟೋದ, ಏನು ಮಾಡೋದು, ಜೀವನ ಮಾಡೋದ, ಏನು ಮಾಡೋದು ಹೇಳು, ಆಧಾರ ಬತ್ತದೆ ಅಂತ ಇದು ಮಾಡುವ, ಅದು ಇಲ್ಲ. ಎಲ್ಲೂ ಹೋಗೋಕ್ಕೂ ಕಾಸಿದ್ರೆ ಹೋಗ್ಬೇಕು, ಕಾಸಿಲ್ದರು ಇರಬೇಕು. ಈಗೇನಿಲ್ಲ, ಕಾಸಿಲ್ದರು ಹೊಂಟೈತಿ. ಇವರೆಲ್ಲ ಬೈತಾರೆ, ಬಸ್ನವರೆಲ್ಲ ಆಯಪ್ಪನ್ನೇ ಬೈತಾರೆ. ಅವ್ರಿಗೆಲ್ಲ ಸೀಟ್ ಕೊಟ್ಬಿಟ್ಟು ನಾವು ಕೆಳಗಡೆ ಕುತ್ಕೋಬೇಕಾ, ನಾವು ನಿಂತ್ಕೋಬೇಕಾ, ಕಾಸು ಕೊಟ್ಬಿಟ್ಟು ಅಂತ ಬೈತಾರೆ. ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಎಷ್ಟೋ ಜನಕ್ಕೆ ಬಂದು ಒಂದಷ್ಟು ಜನ ಅಂಗಡಿ ಇಟ್ಕೊಂಡಿದ್ದಾರೆ. ಏನೋ ಅವರು ಏನೇನು ಫ್ರಿಜ್ ಬೇಕು ಆಗಿರೋರು ಫ್ರಿಜ್ ಕೂಡ ತೊಗೊಳ್ತಿದ್ದಾರೆ. ಬಟ್ ಈ ಅಂಗನವಾಡಿ ಟೀಚರ್ಗಳಿಗೆ 2,000 ಬರ್ತಾ ಅಂದರೆ ಏನೋ ಸಂಬಳನೂ ಕೊಡೋಕೆ ಆಗ್ತಿಲ್ಲ. ಏನು ಅನ್ಸುತ್ತೆ? ಏನು ಕೊಟ್ಟು ಇಲ್ಲ, ನಮಗೆ ಏನು ಬಂದು ಇಲ್ಲ. ನಿಮ್ಗೆ ಒಂದ್ಸರಿನೂ ಬಂದಿಲ್ವಾ? ಒಂದು ಸಲ ಮನೆ ತಗ ಬಂದು ಕೊಟ್ಟಿದ್ದ. ಅದೇ ನೀವು ಮಾಡಿಸಿದ್ರಾ ಗೃಹಲಕ್ಷ್ಮಿ ಯೋಜನೆ? ಮಾಡಿಸಿದ್ದು ಬಂದಿಲ್ವಾ? ಸಾವಿತ್ರಮ್ಮನೇ ಮಾಡಿಸಿದ್ದು, ನನ್ನ ಮಗಳೇ ಬಂದಿಲ್ಲ. ಈ ಕರೆಂಟ್ ಫ್ರೀ ಕೊಟ್ರಾ? ಕರೆಂಟ್ ನಮ್ಗೆ ಆಗಿದ್ದು ಅದೇ 13 ವರ್ಷದಿಂದ ಫ್ರೀ ಇದೆ. ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ಬಂದಿಲ್ಲ. ಇದು ಕರೆಂಟ್ ಫ್ರೀ ಇದೆ, ಅರ್ಧ ಕಟ್ತೀವಿ, ಅರ್ಧ ಇದೆ. ಗೃಹಲಕ್ಷ್ಮಿ ಅಮೌಂಟ್ ಕೇಳಲಿಲ್ವಾ ನೀವು ಯಾರಿಗೂ? ಕೇಳ್ದ, ಅಯ್ಯೋ ಹೋಗಮ್ಮ ಅಂದರು. ಹೋಗಮ್ಮ ಅಂದ್ರ? ನೀವೇನು ಹೇಳಿದ್ರಿ ಅದಕ್ಕೆ? ಏನು ಹೇಳುವ, ಗಂಡ ಇಲ್ಲ, ಏನಿಲ್ಲ, ಕೊಟ್ಟರು ಕೊಡಿ ಅದಿರ್ರಿ ಅಂದ. ಏನು ಅನಿಸ್ತು ಅಂದರೆ ಕೊಡ್ತೀನಿ ಅಂದ್ಬಿಟ್ಟು ಗೃಹಲಕ್ಷ್ಮಿ ಅಮೌಂಟ್ ನಿಮ್ಗೆ ಕೊಟ್ಟಿಲ್ವಲ್ಲ? ಕೊಟ್ಟಿಲ್ಲ. ಏನು ಅನಿಸ್ತು? ಏನು ಅನಿಸ್ತಿಲ್ಲ. ಓಕೆ, ಆಯ್ತು. ಏನು ಹೇಳಲಿಲ್ಲ ಅವರು, ನಾವು ಅವ್ರಿಗೂ ಏನು ಹೇಳಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000ದಲ್ಲಿ ಎಷ್ಟೋ ಜನ ಫ್ರಿಜ್ ಕೂಡ ತಗೊಂಡಿದ್ದಾರೆ, ಅಂಗಡಿ ಕೂಡ ಇಟ್ಕೊಳ್ತಿದ್ದಾರೆ. ಅಂದರೆ ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಮಾಡ್ಕೊಳ್ತಿದ್ದಾರೆ. ಆದರೆ ಅಂಗನವಾಡಿ ಟೀಚರ್ಸ್ ಇದ್ದಾರಲ್ಲ, ಅವ್ರಿಗೆ ಸಂಬಳ ಕೂಡ ಕೊಟ್ಟಿಲ್ಲ 3 ತಿಂಗಳಿಂದ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಏನು ಅಂದರೆ ಸಂಬಳ ಕೊಡೋಕ್ಕಾಗ್ತಿಲ್ಲ, ಬಟ್ ಗೃಹಲಕ್ಷ್ಮಿ ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ಅಂದರೆ ಬಿಟ್ಟಿ ಯೋಜನೆಗಳನ್ನ ಕೊಟ್ಟು ಜನಗಳಿಗೆ ಕೊಡ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನ ಫ್ರಿಜ್ ತೊಗೋತಿದ್ದಾರೆ, ಎಷ್ಟೋ ಜನ ಅಂಗಡಿಗಳು ಇಟ್ಕೊಳ್ತಿದ್ದಾರೆ. ಅಂದರೆ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಳ್ತಿದ್ದಾರೆ. ನಮಗೇನು ಬೇಡ ಸದ್ಯಕ್ಕೆ, ಮನೆಗೆ ಖರ್ಚಿಗಾದ್ರೆ ಸಾಕು. ಮಾತ್ರೆಗಳಿಗೆ, ಇದಕ್ಕೆ ಹಾಲ್ಗೆ, ಇದಕ್ಕೆ ಹಾಕಿ ಆದರೆ ನೋಡು, ಕೈ ಸಾಧನೆ ಇಲ್ಲ, ಸೋಕ್ ಹೊಡೆದ್ಬಿಟ್ಟದೆ, ಅದಾರ ಬಂದದೇನೋ ಅಂತ ಇದು, ಅದು ಗೊತ್ತಾಯಿಲ್ಲ. ಏನು ಮಾಡೋದು ನನ್ನ ಜೀವನ? ನನ್ನ ಮಗನೂ ತೀರೋದ್ರು, ನನ್ನ ಗಂಡನೂ ತೀರೋದ್ರು, ಈಗ ನಾನು ಒಬ್ಬಳೇ ಇರೋದು. ಏನು ಮಾಡೋಣ ನಾನು? ಬಂದೇ ಇಲ್ಲ. ನಮ್ಮದೇ ಹಳೆ ಆಗಿನ ಕಾಲದಿಂದನೂ ಅದೇ ಕಾರ್ಡು, ಅದ್ರಂಗೆ ಮಾಡ್ಸೋಕೆ ಓದೋದಕ್ಕೆ ಬರಲೇ ಇಲ್ಲ. ಆಗಿನಿಂದನೂ ಐತೆ. 40-50 ವರ್ಷದ ಅದೇ ಕಾರ್ಡು ಬಂದಿಲ್ಲ. ನೀವು ಚೆಕ್ ಮಾಡಿಸಿದ್ರಾ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್? ಅಲ್ಲೂ ಬೆಂಗಳೂರು ಒಂದಕ್ಕೆ ಹೋದೋ, ಹೊಸಕೆರಳ್ಳಿ ಇಲ್ಲಿ ಅಲ್ಲಿ ಮಾಡ್ತಾಯಿದ್ರು, ಅಲ್ಲಿಗೂ ಹೋದೋ, ಎಲ್ಲ ಕಡೆನೂ ಹೋದೋ. ಏನು ಹೇಳಿದ್ರು ಅಲ್ಲಿ? ಹಿಂಗೆ ಆಯ್ತಾ ಇಲ್ಲ, ಹಿಂಗೆ ಆಯ್ತಾ ಇಲ್ಲ, ಲಿಂಕ್ ಆಗ್ತಿಲ್ಲ. ಹಂಗಂತಾರೆ. ನಿಮಗೆ ಇಲ್ಲಿ ಯಾರು ಇರ್ತಾರಲ್ವಾ, ಅವ್ರು ಯಾರು ಕೇಳಲಿಲ್ಲ? ನೀವು ಯಾರನ್ನ ಕೇಳಲಿಲ್ವಾ ಅಧಿಕಾರಿಗಳ ಹತ್ರ? ಇಲ್ಲ, ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತಾರೆ. ಏನು ಮಾಡೋದ? ಹಾಂ, ಅದೇ 1 ತಿಂಗಳು ತಗೊಂಡಿಲ್ಲ. 1 ತಿಂಗಳು ತಗೊಂಡಿಲ್ಲ. 1 ತಿಂಗಳು ತಗೊಂಡಿಲ್ಲ ನಾನು. ಬಾಡಿಗೆ ಕಟ್ಟೋದ, ಏನು ಮಾಡೋದು, ಜೀವನ ಮಾಡೋದ, ಏನು ಮಾಡೋದು ಹೇಳು, ಆಧಾರ ಬತ್ತದೆ ಅಂತ ಇದು ಮಾಡುವ, ಅದು ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 5 ಯೋಜನೆಗಳನ್ನ ಕೊಡುತ್ತಲ್ಲ, ಇದಿರ್ಬೋದು, ಏನು ಉಚಿತವಾಗಿ ಬಸ್ ಫ್ರೀ ಇರ್ಬೋದು, ಮತ್ತೆ ಕರೆಂಟ್ ಬಿಲ್ ಒಂದು ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲ ಯೂಸ್ ಆಯ್ತಾ ನಿಮಗೆ? ಯೂಸ್ ಆಯಿತು. ಯಾವ್ದು ಯೂಸ್ ಆಯಿತು? ಅದೇ ಕರೆಂಟೊಂದು ಮನೆದು ಅದು ಇದಾಯಿತು. ಆಮೇಲೆ ಇದು ಬಸ್ಸುಗಳು ಅಲ್ಲಿ ಇಲ್ಲಿ ಹೋಗೋಕ್ಕೆ ಅದಕ್ಕೂ ಆಯಿತು. ಎಲ್ಲರೂ ಹೋಗ್ಬೇಕಾದ್ರೂ ಧೈರ್ಯದಿಂದ ಹೋಗ್ತೀವಿ ಆ ಕಾರ್ಡ್ ತಗೊಂಡು. ಇಲ್ದರೆ ಎಲ್ಲೂ ಹೋಗೋಕ್ಕೂ ಕಾಸಿದ್ರೆ ಹೋಗ್ಬೇಕು, ಕಾಸಿಲ್ದರು ಇರಬೇಕು. ಈಗೇನಿಲ್ಲ, ಕಾಸಿಲ್ದರು ಹೊಂಟೈತೀವಿ. ಅದೊಂದು ಅದೇ ಯೋಜನೆಗಳನ್ನ ಕೊಟ್ಟು ಒಳ್ಳೇದಾಯ್ತು ಅಂತ ಹೇಳ್ತೀರಾ? ಒಳ್ಳೇದಾಯಿತು, ಮಾಡಿರೋದು ಒಳ್ಳೇದಾಯಿತು. ಇವರೆಲ್ಲ ಬೈತಾರೆ, ಬಸ್ನವರೆಲ್ಲ ಆಯಪ್ಪನ್ನೇ ಬೈತಾರೆ. ಅವ್ರಿಗೆಲ್ಲ ಸೀಟ್ ಕೊಟ್ಬಿಟ್ಟು ನಾವು ಕೆಳಗಡೆ ಕುತ್ಕೋಬೇಕಾ, ನಾವು ನಿಂತ್ಕೋಬೇಕಾ, ಕಾಸು ಕೊಟ್ಬಿಟ್ಟು ಅಂತ ಬೈತಾರೆ ಸಿದ್ದರಾಮಯ್ಯಪ್ಪನಿಗೆ. ಏನು ಮಾಡ್ತೀಯ? ಸ್ಪೀಡ್ ಪ್ಲಸ್ ಕರ್ನಾಟಕ.